ಕಲ್ಪತರುನಾಡು ತುಮಕೂರಿನಲ್ಲಿ ಜನ ಮಾನವೀಯತೆಯನ್ನ ಮರೆತು ಬಿಟ್ರ. ತಾಯಿ ನೋಡೋದಕ್ಕೆ ಹೋದ ಮಗಳಿಗೆ ಬಹಿಷ್ಕಾರವನ್ನ ಹಾಕಿದ್ದಾರೆ. ಕಲ್ಪತರುನಾಡಿನಲ್ಲಿ ಮಾನವೀಯತೆಯನ್ನೇ ಮರೆತ ಜನ ತಾಯಿ ನೋಡೋದಕ್ಕೆ ಹೋದ ಮಗಳಿಗೆ ಬಹಿಷ್ಕಾರ ಹಾಕಿದ್ದಾರೆ. ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಎಲ್ಲ ಘಟನೆ ನಡೆದಿರೋದು. ಲಕ್ವಾ ಹೊಡೆದ ತಾಯಿಯನ್ನ ನೋಡೋದಕ್ಕೆ ಮಗಳು ಬಂದಿದ್ರು ಊರಿಗಂತ. ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ದಾರೆ ಗ್ರಾಮಸ್ಥರು. ಮಾನವೀಯತೆನೇ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ತಾಯಿಯ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ಅಟ್ಲೀಸ್ಟ್ ನೋಡ್ಕೊಂಡು ಬರೋಣ ಅನ್ನೋದಾಗಿ ಮಗಳು ಬಂದಿದ್ದಾರೆ. ಲಕ್ವಾ ಹೊಡೆದಿತ್ತು, ಆರೋಗ್ಯದ ಸ್ಥಿತಿ ಗಂಭೀರವಾಗಿತ್ತು, ಹಾಗಾಗಿ ಬಂದಿರೋದು ತಾಯಿಯನ್ನು ನೋಡೋದಕ್ಕೆ. ಬಟ್ ನೋಡಿ ಎಂಥ ಮೃಗೀಯ ವರ್ತನೆಯ ಜನರಿದ್ದಾರೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನೋಡೋದಕ್ಕೂ ಬಿಡಲಿಲ್ಲ. ಬಹಿಷ್ಕಾರ ಹಾಕಿದ್ದೀವಿ ಹೋಗಿ ಅಂತ ಕಾರಣ ಹೇಳ್ತೀವಿ, ಯಾವ ಕಾರಣಕ್ಕೆ ಬಹಿಷ್ಕಾರ ಹಾಕಿದ್ದಾರೆ ಅಂತ. ಇಂತಹ ಆಧುನಿಕ ಕಾಲದಲ್ಲೂ 21ನೇ ಶತಮಾನದಲ್ಲಿದ್ದರೂ ಕೂಡ ನಾವು ಇಂಥ ಚಿಕ್ಕ ಪುಟ್ಟ ವಿಚಾರಗಳನ್ನೆಲ್ಲ ಇನ್ನೂ ಕಂಟಿನ್ಯೂ ಮಾಡಿಕೊಂಡು ಇನ್ನೂ ಆ ದ್ವೇಷದ ಬೀಜ ಬಿತ್ತುತ್ತಾ ಹೆಮ್ಮರ ಮಾಡೋದಕ್ಕೆ ಬಿಟ್ಟಿರೋದು ಖಂಡಿತವಾಗ್ಲೂ ಸರಿಯಲ್ಲ ಅನ್ನೋದು. ಯಾಕಂತ ಹೇಳಿದ್ರೆ ಲಕ್ವಾ ಹೊಡೆದ ತಾಯಿ ಇನ್ನೇನು ಅವರ ಆರೋಗ್ಯ ಹೇಗಿರುತ್ತೋ ಮುಂದಿನ ದಿನದಲ್ಲಿ ಇನ್ನೂ ಗಂಭೀರ ಆಗ್ಬೋದು. ಹಾಗಾಗಿ ಎತ್ತ ಕರುಳು ಎಂಥವ್ರಿಗಾದ್ರೂ ನೋವಾಗತ್ತೆ. ನೋಡೋದಕ್ಕಂತ ಬಂದಿದ್ದಾರೆ, ಗ್ರಾಮಸ್ಥರು ಬಿಡ್ಲಿಲ್ಲ. ಕಾರಣ ಏನು? 20 ವರ್ಷಗಳ ಹಿಂದೆ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ರು ಮಗಳು. ಅನ್ಯ ಜಾತಿ ಯುವಕನನ್ನ ಮದುವೆಯಾಗಿದ್ದ ಮಗಳು. ಈಗ ನೋವಿನಿಂದ ಬಳಲ್ತಾ ಇರುವ ತಾಯಿ ನೋಡೋದಕ್ಕೆ ಬಂದ ಮಗಳನ್ನ ಸೇರಿ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಆಗ್ತಿದ್ದಾರೆ. ಇವ್ರಿಗೆ ರೈಟ್ಸ್ ಕೊಟ್ಟಿದ್ದು ಯಾರು ಅನ್ನೋದು ಮೊದಲು. ಯಾಕಂತಂದ್ರೆ ಎಲ್ಲ ಸಾಮಾಜಿಕ ಪಿಡುಗುಗಳನ್ನ ಮೈಗೂಡಿಸ್ಕೊಂಡಂತ ಕಾಣಿಸ್ತಿದೆ. ತಾಯಿ ನೋಡೋದಕ್ಕೆ ಬಂದಿದ್ದೇ ತಪ್ಪ ಅಂತ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಮಗಳ ಪ್ರೀತಿಗಿಂತ ಜಾತಿಯೇ ದೊಡ್ಡದಾಗ್ಬಿಡ್ತಾ. ಹಾಗಾದ್ರೆ ಬಹಿಷ್ಕಾರ ಹಾಕಿದ ಕುಟುಂಬದ ಜೊತೆ ಯಾರೂ ಕೂಡ ಮಾತನಾಡ್ತಿಲ್ಲ. ಅಗತ್ಯ ವಸ್ತುಗಳನ್ನ ನೀಡೋದಕ್ಕೂ ಕೂಡ ಗ್ರಾಮಸ್ಥರಿಂದ ನಿರಾಕರಣೆ ಕೇಳಬರ್ತಿದ್ಯಾ? ಗ್ರಾಮದ ಮುಖಂಡರನ್ನ ಕರೆಸಿ ಬುದ್ಧಿ ಹೇಳುವಂತೆ ಯುವತಿ ಸೋದರನಿಂದ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಎಲ್ಲಿದ್ದೀವಿ ನಾವು, ಯಾವ ಪ್ರಪಂಚದಲ್ಲಿದ್ದೀವಿ ಅನ್ನೋದು ಅರ್ಥ ಆಗೋದಿಲ್ಲ. ಯಾಕಂತ ಹೇಳಿದ್ರೆ 20 ವರ್ಷದ ಹಿಂದೆ ಬೇರೆ ಜಾತಿಯ ಯುವಕನನ್ನ ಮಗಳು ಮದುವೆ ಆಗಿದ್ಲು ಅನ್ನುವಂಥ ಒಂದೇ ಕಾರಣಕ್ಕೆ ಮಗಳನ್ನ ಸೇರಿ ಆಕೆಯ ಇಡೀ ಕುಟುಂಬಕ್ಕೆ ಗ್ರಾಮಸ್ಥರು ಸಾಮಾಜಿಕ ಬಹಿಷ್ಕಾರವನ್ನ ಹಾಕಿರೋದು. ಮಗಳು ಗ್ರಾಮಕ್ಕೆ ಬಂದು ಹೋದ ನಂತರ ಗ್ರಾಮದ ಕೆಲವು ಮುಖಂಡರಿಂದ ಈ ನಿರ್ಧಾರವನ್ನ ತೆಗೆದುಕೊಂಡಿರದಂತೆ. ಅಂದ್ರೆ ಮಗಳ ಪ್ರೀತಿಗಿಂತ ಜಾತಿ ದೊಡ್ಡದಾಗ್ಬಿಡ್ತಾ ಅನ್ನೋದಾಗಿ ಈಗ ಕಣ್ಣೀರಿಡ್ತಿದ್ದಾರೆ. ಸ್ವಾಮಿ, ನಮ್ಮದು ಗೋಡೆಕೆರೆ ಗೊಲ್ಲರಹಟ್ಟಿ. ನಮ್ಮ ಅಕ್ಕ ಅವರು 20 ವರ್ಷದ ಹಿಂದೆಗಡೆ ಇಂಟ್ರಿ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದಾರೆ. ಅವರು ಮೊನ್ನೆ ನಮ್ಮ ಅಮ್ಮವ್ರಿಗೆ ಸ್ಟ್ರೋಕ್ ಆಗಿದೆ. ಅವರು ನೋಡೋಕ್ಕೋಸ್ಕರ ನಮ್ಮ ಗೊಲ್ಲರಹಟ್ಟಿಗೆ ಬಂದಿದ್ದಾರೆ. ಅವರು ಬಂದು ಕರೆದು ಕಳಿಸಿದ್ದಾರೆ. ನಾವು ಅದೊಂದು ವಿಷಯ ಹಿಡ್ಕೊಂಡು ನಮಗೆ ಇವರು ನಮ್ಮೂರಿಗೆ ಸಂಬಂಧಪಟ್ಟವರೆಲ್ಲ ನಮ್ಮ ಊರನ್ನೇ ಇದು ಹಾಳು ಮಾಡೋಕ್ಕೆ ಬಂದವರು ಅಂಥೇಳಿ ನಮ್ಮನ್ನೆಲ್ಲ ಬಹಿಷ್ಕಾರ ಹಾಕಿದ್ದಾರೆ. ನಾವು ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ, ತಿರ್ಗಾಡೋಕ್ಕಾಗ್ತಿಲ್ಲ. ನಮಗೆ ಏನೋ ಒಂಥರ ಮುಖ ಸಿಡಿಸೋದು ಈ ಥರ ಎಲ್ಲ ಮಾಡ್ತಾರೆ. ಅದು ನೀವೇ ನಮಗೆ ಕಾನೂನು ಏನಿದೆ, ಕಾನೂನು ಕ್ರಮವಾಗಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸ್ವಾಮಿ.